ಮನೆಯ ಮುಖ್ಯ ವಾಸ್ತು ಸಲಹೆಗಳು. ಮೊದಲನೆಯದು, ಮನೆಯ ಮುಖ್ಯ ಬಾಗಿಲಿನ ಮಹತ್ವ. ಮುಖ್ಯ ಬಾಗಿಲು ಮನೆಗೆ ಇನುಪವಾಗುವ ಶಕ್ತಿಯ ದ್ವಾರವಾಗಿದೆ. ಉತ್ತರ ಅಥವಾ ಪೂರ್ಣ ದಿಕ್ಕಿಗೆ ಮುಖವಾಗಿರುವ ಬಾಗಿಲು ಇಚ್ಛಾರೂಪವಾದ ಫಲಗಳನ್ನು ನೀಡುತ್ತದೆ. ಬಾಗಿಲ ಮುಂದೆ ಬೆಲೆಹಾಕು ಅಥವಾ ತೊಡೆ ಇಟ್ಟಿದ್ದರೆ ಶಕ್ತಿಯ ಹರಿವಿಗೆ ಅಡ್ಡಿಯಾಗುತ್ತದೆ. ಎರಡನೆಯದು, ಪೂಜೆ ಕೊಠಡಿಗೆ ಸೂಕ್ತ ಸ್ಥಳ. ಪೂಜೆ ಕೋಣೆಯ ಉತ್ತರ ಪೂರ್ವ ಈಶಾನ್ಯ ದಿಕ್ಕಿನಲ್ಲಿ ಇರಬೇಕು. ದೇವರ ಮುಖ ದಕ್ಷಿಣದಿಂದ ಉತ್ತರಕ್ಕೆ ಅಥವಾ ಪಶ್ಚಿಮದಿಂದ ಪೂರ್ವಕ್ಕೆ ಇರಬೇಕು. ಟಾಯ್ಲೆಟ್ಗೆ ಹತ್ತಿರ ಪೂಜಾ ಕೋಣೆ ಇರಬಾರದು. 3. ಅಡುಗೆ ಮನೆಯ ವಾಸ್ತು ನಿಯಮಗಳು. ಅಡುಗೆ ಮನೆ ಆಗ್ನೇಯ ಅಂದರೆ ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ಇರಬೇಕು. ಅಡುಗೆ ಮಾಡುವಾಗ ಮುಖ ಪೂರ್ವದ ಕಡೆ ಇರಲಿ. ಗ್ಯಾಸ್ ಸ್ಟವ್ ಅಥವಾ ವಿದ್ಯುತ್ ಸಾಧನೆಗಳು ಆಗ್ನೇಯದ ಮೂಲೆಯಲ್ಲಿ ಇರಲಿ. 4. ಶಯನ ಕೋಣೆ ಅಂದರೆ ಬೆಡ್ರೂಮ್ ವಾಸ್ತು. ದಂಪತಿಗಳ ಕೋಣೆ ದಕ್ಷಿಣ ಪಶ್ಚಿಮದಲ್ಲಿ ಇದ್ದರೆ ಸ್ಥಿರತೆ ಮತ್ತು ಸಮಾಧಾನ ಹೆಚ್ಚುತ್ತದೆ. ಮಲಗುವಾಗ ತಲೆಯು ದಕ್ಷಿಣಕ್ಕೆ ಅಥವಾ ಪಶ್ಚಿಮಕ್ಕೆ ಇರಬೇಕು. ಉತ್ತರದ ಕಡೆ ತಲೆ ಇಟ್ಟು ಮಲಗುವಾಗ ಆರೋಗ್ಯಕ್ಕೆ ಅಸಾಧ್ಯಕರ. 5. ಬಾತ್ರೂಮ್ ಮತ್ತು ಶೌಚಾಲಯದ ನಿಯಮಗಳು. ಉತ್ತರ ಪಶ್ಚಿಮ ಅಥವಾ ದಕ್ಷಿಣ ಪಶ್ಚಿಮ ದಿಕ್ಕಿನಲ್ಲಿ ಶೌಚಾಲಯವಿದ್ದರೆ ಉತ್ತಮ. ಈಶಾನ್ಯ ಕಡೆ ಶೌಚಾಲಯ ಬಾತ್ರೂಮ್ ಇರಬಾರದು. ನಿರಂತರ ಸ್ವಚ್ಛತೆಯನ್ನು ಕಾಪಾಡುವುದು ಅಗತ್ಯ. 6. ಹಣದ ಆಕರ್ಷಣೆಗೆ ಸಲಹೆಗಳು. ಮನೆಯಲ್ಲಿ ಉತ್ತರ ದಿಕ್ಕಿಗೆ ನಾಣ್ಯ ಅಥವಾ ಹಣದ ದಪ್ಪ ಪೆಟ್ಟಿಗೆ ಇರಿಸಬೇಕು. ಲಾಕ್ ಇರುವ ಶೆಲ್ಫ್ ಪೂರ್ವ ಅಥವಾ ಉತ್ತರ ಮುಖವಾಗಿರಬೇಕು. ಕ್ಯಾಶ್ ಬಾಕ್ಸ್ ಮೇಲೆ ಕುಬೇರನ ಫೋಟೋ ಅಥವಾ ಚಿನ್ನದ ಬಣ್ಣದ ಹಕ್ಕಿ ಪ್ರತಿಮೆ ಇಡುವುದು ಉತ್ತಮ. 7. ಫ್ಲ್ಯಾಟ್ ಅಥವಾ ಮನೆ ಆಯ್ಕೆ ಮಾಡುವಾಗ ಗಮನಿಸಬೇಕಾದವು. ಉತ್ತರ ಅಥವಾ ಪೂರ್ವದ ರಸ್ತೆಗೆ ಮುಖ ಮಾಡಿರುವ ಫ್ಲ್ಯಾಟ್ಗಳು ಹೆಚ್ಚು ಶ್ರೇಷ್ಠ. ವೇದಿಕೆಯಲ್ಲಿ ಪೂರ್ವದ ದಿಕ್ಕು ಹಿಗ್ಗದು ಪಶ್ಚಿಮ ಕುಗ್ಗಿರಬೇಕು. ಫ್ಲ್ಯಾಟ್ ಚದರಾಕಾರವಾಗಿದ್ದರೂ ಹೆಚ್ಚು ಶಕ್ತಿಯುತವೆಂದು ಪರಿಗಣಿಸಲಾಗುತ್ತದೆ. 8. ಮನೆಗೆ ಪಾಂಡಿತ್ಯವನ್ನು ಹೆಚ್ಚಿಸುವ ಉಪಾಯಗಳು. ಗೃಹ ಪ್ರವೇಶದ ಹತ್ತಿರ ಪಂಚಮುಖಿ ಹನುಮಾನ್ ಚಿತ್ರ ಅಥವಾ ಓಂ ಸಂಕೇತ ಇರುವುದು. ಗೋಮಯದಿಂದ ಸ್ವಚ್ಛತೆ ಪ್ರಮುಖತೆ ನೀಡುವುದು. ಮನೆಗೆ ನಿತ್ಯ ಧೂಪ ದೀಪ ನಾದಪೂಜೆ ಶಕ್ತಿಯನ್ನು ಆಕರ್ಷಿಸುತ್ತದೆ. ವಿಶೇಷ ವಾಸ್ತು ಟಿಪ್ಸ್. ಮನೆಗೆ ಪ್ರತಿದಿನ ತಾಜಾ ಹೂವಿನ ತೋರಣವನ್ನು ಹಾಕುವುದು ಸಕಾರಾತ್ಮಕ ಶಕ್ತಿಯನ್ನು ಸೆಳೆಯುತ್ತದೆ. ಮುಂಭಾಗದಲ್ಲಿ ಸುಗಂಧ ಧೂಪ ಬಳಿ ಜ್ವಲಿಸುವುದು ದೋಷ ನಿವಾರಣೆಗೆ ಸಹಾಯಕ. ಪಶ್ಚಿಮದೊಳಗೆ ನೀರಿನ ಸ್ಥಳ ಅಥವಾ ಟ್ಯಾಂಕ್ ಇದ್ದರೆ ದುರ್ಬಲತೆ, ಸಾಲ, ಕೋರ್ಟು ಪ್ರಕರಣಗಳು ಬರುವ ಸಾಧ್ಯತೆ. ಮನೆಯೊಳಗೆ ವಿಂಡ್ ಚೈಮ್ಸ್ ಇಟ್ಟರೆ ಶಬ್ದ ಶಕ್ತಿಯ ಮೂಲಕ ಶುದ್ಧತೆ ಸಾಧ್ಯ. ಮನೆಯ ಒಳಗಡೆ ಸರಿಯಾದ ಬೆಳಕು ಗಾಳಿ ಹರಿವು ಇರಬೇಕು. ಇದು ವಾಸ್ತು ದೋಷ ನಿವಾರಣೆಗೆ ಸಹಾಯವಾಗುತ್ತದೆ. ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ಕಸ ಹಾಕಬೇಡಿ, ಅದು ದ್ವೇಷ ಮತ್ತು ಕೋಪವನ್ನು ಹೆಚ್ಚಿಸುತ್ತದೆ. ಈಶಾನ್ಯದಲ್ಲಿ ತಾಜಾ ನೀರಿನ ಟ್ಯಾಂಕ್ ಅಥವಾ ಅಳತೆ ಬಾಕ್ಸ್ ಇದ್ದರೆ ಐಶ್ವರ್ಯ ಮತ್ತು ಬುದ್ಧಿಮತ್ತೆ ಹೆಚ್ಚುತ್ತದೆ. ನಿಜ ಜೀವನದಲ್ಲಿ ವಾಸ್ತು ಪರಿಣಾಮಗಳು. ಒಂದು ಮನೆಯಲ್ಲಿ ಉತ್ತರಕ್ಕೆ ಬಾಗಿಲು ಇದ್ದಾಗ ಆ ಕುಟುಂಬದಲ್ಲಿ ಉದ್ಯೋಗ ವ್ಯವಹಾರದಲ್ಲಿ ಏರಿಕೆ ಕಂಡುಬರುತ್ತದೆ. ಪೂಜಾ ಕೋಣೆ ದಕ್ಷಿಣದತ್ತ ಇಟ್ಟು ಮನೆಯವರು ನಿದ್ರೆ ಸಮಸ್ಯೆ ಕಲಹ ಅನುಭವಿಸುತ್ತಾರೆ. ಅಡುಗೆ ಮಾಡುವ ದಿಕ್ಕು ತಪ್ಪಾಗುವ ಮನೆಗಳಲ್ಲಿ ಖರ್ಚು ಹೆಚ್ಚಾಗಿ ಆರೋಗ್ಯ ಕುಂದುವುದು ಕಂಡುಬರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಇಂತಹ ಹಲವಾರು ಮಾಹಿತಿಗಳು ಬೇಕು ಎಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.